ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ದೇವರಾಜ್ ಅವರ ಒಂದು ಕಳಕಳಿಯ ಮನವಿ, ಈ ವಿಷಯದಲ್ಲಿ ಪಿಟಿ ಪಾಲಿಟಿಕ್ಸ್ ಮಾಡೋದು ಬೇಡ. ಇದು ರಾಜ್ಯದ ಸಂಪನ್ಮೂಲ ಸರ್, ತೆರಿಗೆದಾರರು ಕೊಟ್ಟಿರುವ ಹಣ ಅದು ಸರಿಯಾಗಿ ವಿನಿಯೋಗ ಆಗಬೇಕು ಅಂತ ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿ ನಮ್ಮ ಬಯಕೆ. ಅದು ಸರಿಯಾಗಿ ವಿನಿಯೋಗ ಆಗಬೇಕು, ಇಲ್ಲ ಸರ್, ಅಪಾತ್ರ ದಾನ ಆಗೋದು ಬೇಡ ಅಂತ. ಖಂಡಿತ. ಹಾಗಿದ್ದಾಗ ನೀವು ವಿಪಕ್ಷಗಳು ಸೇರ್ಕೊಂಡು ಒತ್ತಡ ಹಾಕಿ ನಿಜವಾದ ಬಡವರು ಯಾರಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡಬೇಡಿ ಅಂತ. ಈ ಪಾಪ ಇಲ್ಲಿ ಕುತ್ಕೊಂಡು ಹತ್ರಲ್ಲ, ಇಂಥವ್ರಿಗೆ ಅನ್ಯಾಯ ಆಗಬಾರ್ದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಎಷ್ಟು ಜನ ನಾನು ತೋರಿಸ್ಲಿ ಸರ್? ಸರ್, ಈಗ ನೀವು ಹೇಳಿದ ಅಷ್ಟು ಮಾತುಗಳಿಗೆ ನಂಗೆ ಸಹಮತ ಇದೆ. ಖಂಡಿತವಾಗಿಯೂ ಈ ವಿಷಯದಲ್ಲಿ ಸಣ್ಣ ರಾಜಕೀಯ ಮಾಡೋದು ಬೇಕಾಗಿದೆ. ಬೇಡ. ಆದರೆ ಶ್ರೀಯುತ ಪ್ರಶಾಂತ್ ನಾಥ್ ಅವರು ಇದನ್ನು ಯಾವ ಉದ್ದೇಶದಿಂದ ಇದು ಮುಂದುವರೆದಿರ್ಬೋದು ಅನ್ನೋದನ್ನು ಭಾಳಷ್ಟು ಸೂಕ್ಷ್ಮವಾದ ಒಂದು ಎಳೆಯನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಚುನಾವಣೆ ಪೂರ್ವದಲ್ಲಿ ಇವರು ಗ್ಯಾರಂಟಿಗಳ ಅನೌನ್ಸ್ ಮಾಡಿದಾಗ ಶ್ರೀಯುತ ಚಂದ್ರಶೇಖರ್ ಮತ್ತು ನಾನು ಸಹ ಇಲ್ಲೇ ಕುಳಿತುಕೊಂಡು ನಾವು ಹೇಳಿದ್ದೀವಿ, ದಯವಿಟ್ಟು ನೀವು ಮಾಡ್ತಕ್ಕಂತಹ ಘೋಷಣೆಗಳೇನಿದೆ ರಾಜ್ಯದ ಬೊಕ್ಕಸವನ್ನು ನೋಡಿಕೊಂಡು ನೀವು ಘೋಷಣೆ ಮಾಡ್ತಾ ಇಲ್ಲ, ರಾಜ್ಯದ ಬೊಕ್ಕಸದ ಆರೋಗ್ಯವನ್ನು ಹಾಳುಗೆಡುತ್ತೆ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಸನ್ಮಾನ್ಯ ಖರ್ಗೆಯವರು ಸಹ ಅದೇ ಮಾತನ್ನು ಹೇಳಿದ್ದಾರೆ, ನಾವು ಬೇರೆ ಏನು ಹೇಳಿದ್ದಿಲ್ಲ. ಖರ್ಗೆ ಅವರು ಇವತ್ತು ಹೇಳ್ತಿರೋದನ್ನು ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ. ಇವರು ಹಿಂದೂ ಮುಂದೆ ನೋಡಲಿಲ್ಲ, ಇವತ್ತು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಳ್ಳು ಘೋಷಣೆಗಳನ್ನು ಮಾಡೋರು, ಗೊಂದಲಗಳು ಕ್ರಿಯೇಟ್ ಮಾಡೋರು. ನಾನು ಅದನ್ನು ಯಾವುದೂ ಇವತ್ತು ಪ್ರಸ್ತಾಪ ಮಾಡೋಲ್ಲ. ಆದರೆ ಒಂದು ವಿಷಯವನ್ನು ನಾನು ಹೇಳ್ತೀನಿ ಸರ್, ಇವರು ಅನರ್ಹರನ್ನು ಇವತ್ತು ನೀವು ಗುರುತಿಸ್ತಿದ್ರಿ, ಯಾವ ರೀತಿ ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್. ಆ್ಯಕ್ಚುಲಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸಲ್ಲಿ ಒಂದು ಪ್ರೊಸೀಜರ್ಸ್ ಇದೆ. ಹೋಗಬೇಕು, ಅಲ್ಲಿ ಇನ್ಸ್ಪೆಕ್ಟರ್ ಮನೆಯನ್ನು ಹೋಗಿ ನೋಡಬೇಕು, ಅಲ್ಲಿ ತನಿಖೆ ಮಾಡಬೇಕು, ಇರ್ತಕ್ಕಂಥ ಪರಿಸ್ಥಿತಿಗಳಿಗೆ ಒಂದು ರಿಪೋರ್ಟ್ ಬರೀಬೇಕು, ಆ ರಿಪೋರ್ಟ್ ಬೇಸಿಸ್ ಮೇಲೆ ಕಾರ್ಡ್ ಅನ್ನು ಮಾಡಬೇಕು. ಆನ್ ದ ಸ್ಪಾಟ್ ಏನು ಮಾಡಿದ್ರು ಅಂತ ಹೇಳಿದ್ರಲ್ಲ ಇವರು, ಆ ಥರದ್ದು ತಪ್ಪು, ತಪ್ಪು ಕೊಡೋಗಿಲ್ಲ ಸರ್. ಕೊಡಬೇಕಾದ್ರೂ ಇದೇ ಪ್ರೊಸೀಜರ್ ಮಾಡಬೇಕು, ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೂ ಇದೇ ಪ್ರೊಸೀಜರ್ ಮಾಡಬೇಕು. ಆದರೆ ಯಾವುದೇ ಒಂದು ಪ್ರೊಸೀಜರ್ ಅನ್ನ ಅನುಸರಿಸದೇನೆ ಏಕಾಏಕಿ ಮಾಡಿರ್ತಕ್ಕಂಥ ಕ್ರಮ ಇದು. ಯಾಕೆ ಈ ಕ್ರಮ ಮಾಡ್ತಾರೆ? ಕೊಡಂಗಿ ಇಸ್ಕೊಂಡವನು ವೀರಭದ್ರ ಅನ್ನೋದಕ್ಕೆ ಯಾಕೆ ಸರ್ ಈ ಕೆಲಸ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಉದ್ದೇಶ ಇದೆ. ಸನ್ಮಾನ್ಯ ನಾಗರಾಜ್ ಯಾದವ್ ಅವರು ಒಂದು ವಿಷಯವನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಏನು ರಾಷ್ಟ್ರೀಯ ಒಂದು ವಿಷಯವಾಗಿ 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರದವ್ರು ಕೊಡ್ತಿರ್ತಕ್ಕಂಥದ್ದು, ಹಾಗಾಗಿ ಅದನ್ನು ಸಹ ನಾವು ಉಳಿಸ್ತೀವಿ ಅಂತಕ್ಕಂಥ ಒಂದು ದೊಡ್ಡ ಮನಸ್ಸನ್ನು ತೋರಿಸಿದ್ರು, ಅದು ನಾನು ಸ್ವಾಗತ ಮಾಡ್ತೀನಿ. ಆದರೆ ಇಲ್ಲೇನಾಗ್ತಿದೆ ಸರ್, ನೀವು ಅನರ್ಹರಿಗೆ ಮಾತ್ರ ನೀವು ಸೌಲಭ್ಯಗಳನ್ನು ವಾಪಸ್ ತಗೋತೀವಿ ಅನ್ನೋಗಿದ್ರೆ ಶಕ್ತಿ ಯೋಜನೆಯಲ್ಲಿರ್ತಕ್ಕಂಥ ಅನರ್ಹರನ್ನು ನೀವು ವಾಪಸ್ ತಗೋಬೇಕಾಗಿತ್ತು. ಯಾಕೆ ತಗೊಳ್ಳೋದಿಲ್ಲ? ಗೃಹಜ್ಯೋತಿ ಯೋಜನೆಯಲ್ಲಿ ಇರ್ತಕ್ಕಂಥ ಅನರ್ಹರು ಅಲ್ಲೂ ಸಹ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯ್ಸ್ ಒಬ್ಬ ಕ್ಲಾಸ್ 1 ಆಫೀಸರ್ ಹೆಂಡತಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ ಅಂದರೆ ಅದು ಅನರ್ಹತೆ ಪರಮಾವಧಿ ಅಲ್ವಾ? ಅಲ್ಲಿಗೆ ಕ್ಲಾಸ್ 1 ಆಫೀಸರ್ ಒಬ್ಬ ಹೆಂಡತಿ ಮನೆಯಲ್ಲಿ ಇವತ್ತಿನ ದಿವಸ ಗೃಹಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸ್ಟೇಟ್ಮೆಂಟ್ ಇದೆ ಎಲ್ಲ ಪೇಪರ್ ಅಲ್ಲಿ, BPL ಕಾರ್ಡ್ ರದ್ದಾದ್ರೂ ಕೂಡ ನಿಮಗೆ 2,000 ತಿಂಗಳ ಬಂದೇ ಬರುತ್ತೆ ಸರ್. ಅದಷ್ಟು ಸರ್. ಆಮೇಲೆ ಸರ್, ಇದು ಎಲೆಕ್ಟ್ರಿಕ್ ಹೇಳಿದ್ನಲ್ಲ ಸರ್, ಗೃಹಜ್ಯೋತಿ ಇದೆಯಲ್ಲ, ಕ್ಲಾಸ್ 1 ಆಫೀಸರ್ ಗಂಡ ಹೆಂಡತಿ ಇಬ್ರು ಅವ್ರ ಮನೆ ಇವತ್ತು ಫ್ರೀ ಸರ್. ಇದು ಅನ್ಯಾಯ ಅಲ್ವಾ? ಅಲ್ಲಿಗೆ ಇದನ್ನೇ ನಾವು ಕೇಳ್ತಾ ಇದ್ದಿದ್ದು. ನಾವು ಚುನಾವಣೆ ಪೂರ್ವದಲ್ಲೂ ಕೇಳಿದ್ವಿ, ಚುನಾವಣೆ ನಂತರವೂ ಸಹ ಹೇಳ್ತಿದ್ವಿ, ನಿಮ್ಮ ಗ್ಯಾರಂಟಿಗಳಿಗೆ ತಲೆ ಬುಡ ಇಲ್ಲ, ಗೊಂದಲಗಳ ಸೃಷ್ಟಿ ಮಾಡಿಕೊಂಡು ರಾಜ್ಯದ ಬೊಕ್ಕಸವನ್ನು ಹಾಳು ಮಾಡ್ತಿದ್ರಿ ಅಂತಕ್ಕಂಥ ಆರೋಪ ಮಾಡಿದ್ವು ಹೊರತು ಗ್ಯಾರಂಟಿಗಳನ್ನ ಅಪೋಸ್ ಮಾಡಿರಲಿಲ್ಲ ಸರ್. ಇವತ್ತು ಗ್ಯಾರಂಟಿ ಕೊಡ್ಲಿಕ್ಕೆ ನನ್ನ ರಾಜ್ಯದಲ್ಲಿ ತೊಂದರೆ ಏನಿಲ್ಲ ಸರ್, ಅಷ್ಟೊಂದು ಆದಾಯ ಇದೆ ಸರ್. ಇವತ್ತು ಸರಿಸುಮಾರು 36,000ದಿಂದ 40,000 ಕೋಟಿ ಇವತ್ತಿನ ದಿವಸ ಹೆಚ್ಚುವರಿ ಆದಾಯವನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಇವತ್ತು ತೆರಿಗೆ ಮೂಲಕ ಸಾಮಾನ್ಯ ಜನರ ಮೇಲೆ ತೆರಿಗೆ ಹಾಕೋದ್ರ ಮೂಲಕ 36,000 ಕೋಟಿಯಿಂದ 40,000 ಕೋಟಿ ಆದಾಯ ಬರ್ತಾ ಇದೆ. ಇಂಥದ್ರಲ್ಲಿ ಇವತ್ತಿನ ದಿವಸ ಈ ಪರಿಸ್ಥಿತಿ ಯಾಕೆ ಬಂತು? ಒಂದು ಸೀಕ್ರೆಟ್ ಇದೆ ಸರ್. ಇಲ್ಲಿ ಶ್ರೀಯುತ ನಾಗರಾಜ್ ಅವರು ಹೇಳಿದ್ರು, ಕೇವಲ ಇವತ್ತಿನ ದಿವಸ 14 ಲಕ್ಷ ಕಾರ್ಡನ್ನು ನೀವು ವಿತರಣೆ ಮಾಡ್ಕೋತೀರಿ ಅಂತ ಇಟ್ಕೊಳ್ಳಿ. ಎಷ್ಟು ಗೊತ್ತು ಸರ್ ಲಾಭ ಆಗೋದು ಇವರಿಗೆ? 170 ರೂಪಾಯಿ ಇಂಟು 23, 14 ಲಕ್ಷ ಅಂತಾರೆ, ಬರೀ 23 ಕೋಟಿ ಅಷ್ಟೇ. ಇದು ಹೊರೆನಾ ರಾಜ್ಯಕ್ಕೆ? ಕಂಪ್ಲೀಟ್ ಮಾಡಿ ಸರ್. ಈಗ 14 ಲಕ್ಷ ಕಾರ್ಡನ್ನು ವಿತರಣೆ ಮಾಡ್ಕೋತೀರಿ ಅಂತ ಇಟ್ಕೊಳ್ಳಿ ಸರ್. ಅದಕ್ಕೆ 170 ರೂಪಾಯಿ ಇಂಟು 170 ರೂಪಾಯಿ ಹಾಕಿದ್ರೆ ಬರೀ 23 ಕೋಟಿ ತಿಂಗಳಿಗೆ ಬರ್ತಕ್ಕಂಥದ್ದು. ಇದು ಹೊರೆ ಅಲ್ಲ. ಹೊರೆ ನಿಜವಾಗಿಯೂ ಯಾವುದು ಅಂತಾರೆ, ಶ್ರೀಯುತ ನಾಗರಾಜ್ ಅವರು ಆಗಲೇ ಒಪ್ಕೊಂಡ್ರು, ಈ ಕಾರ್ಡನ್ನು ಇಟ್ಕೊಂಡು ಹಲವಾರು ಸೌಲಭ್ಯಗಳು ಪಡ್ಕೊಂತೀವಿ ಅಂತ. ಗೃಹಲಕ್ಷ್ಮಿ ಯೋಜನೆಯನ್ನು ಇದರಲ್ಲೇ ಪಡ್ಕೊಳ್ಳೋದು. ಅದಕ್ಕೆ 2,000 ಕೋಟಿ ನಾವು ಆ್ಯಡ್ ಮಾಡಿದ್ರೆ ಒಂದು ತಿಂಗಳಿಗೆ 280 ಕೋಟಿ. ಅಲ್ಲಿಗೆ ಸರಿಸುಮಾರು ಏನಾರನ್ನು 18% ವಿತರಣೆ ಮಾಡ್ಕೊಂಡ್ರೆ 480 ಕೋಟಿ. BPL ಕಾರ್ಡ್ ರದ್ದಾದ್ರೂ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದಾರಲ್ರಿ. ಯಾವ್ದನ್ನ? ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ ಇದೆ ಸರ್. ನಾನು ಅದನ್ನೇ BPL ಕಾರ್ಡ್, APL ಕಾರ್ಡುದಾರರಾದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ತಿಂಗಳ ಕೊಡ್ತೀವಿ ಅಂತ ಸರ್. ಇಲ್ಲ ಸರ್, ನಮಗೇನಾಗತ್ತೆ ಇಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿತ ಆ ಮಾತನ್ನೇ ಹೇಳ್ತಿದ್ದಾರೆ. ಬಟ್ ಈ ಮಾಡಿರ್ತಕ್ಕಂಥ ಸ್ಕೀಮ್ ಇದೆಯಲ್ಲ, ಸ್ಕೀಮ್ ಇವತ್ತಿನ ದಿವಸ ನಿಜವಾದ ಹೊಡೆತ ಬೀಳ್ತಿರ್ತಕ್ಕಂಥದ್ದು ಅಲ್ಲಿ ಸರ್. ಇವತ್ತೇನಾಗ್ತಿದೆ, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ದಾರೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮಾಡಿದ್ದಾರೆ. 15 ಜನ, ಒಬ್ಬೊಬ್ಬರಿಗೆ 10,000, ಇನ್ನು ಅಲ್ಲಿ ಮುಖ್ಯಸ್ಥನಿಗೆ 15,000. ಅದೆಷ್ಟು ಬರ್ತಿದೆ ಗೊತ್ತಾ ಸರ್? 3,36,000 ರೂಪಾಯಿ ಒಂದು ತಿಂಗಳು ಬರ್ತಾ ಇದೆ. ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಕ್ಕಂಥದ್ದು 6,000 ಕೋಟಿ ಜಿಲ್ಲೆ ಇವಾಗಲೇ ಖರ್ಚು ಮಾಡಿದ್ದಾರೆ. ಸೊ ಇಷ್ಟೊಂದು ಖರ್ಚನ್ನು ಬೇರೆ ಅನುತ್ಪಾದಕವಾದ ರೀತಿಯಲ್ಲಿ ನೀವು ಖರ್ಚು ಮಾಡಿಕೊಂಡು, ಯಾವುದೇ ರೀತಿ ಇಲ್ಲದೆ ಇರೋದು ಖರ್ಚು ಮಾಡಿಕೊಂಡು, ಈ 3,500 ಕೋಟಿ ಕೊಡ್ತಿರ್ತಕ್ಕಂಥದ್ದು ಯಾರಿಗೆ? ಕಾಂಗ್ರೆಸ್ ವರ್ಕರ್ಸ್ಗೆ, ಸರ್ಕಾರಿ ಎಂಪ್ಲಾಯೀಸ್ಗಲ್ಲ, ಅಥವಾ ಗುತ್ತಿಗೆ ಆಧಾರದ ಮೇಲೆ ನಮ್ಮ ನಿರುದ್ಯೋಗಿಗಳನ್ನ ತಗೊಂಡು ಅವರು ಕೊಡ್ತಾ ಇರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ತಿಂಗಳಿಗೆ ಕೊಡ್ತಿರ್ತಕ್ಕಂಥದ್ದು 3,500 ಕೋಟಿ.
ಯಾಕೆ ಕೊಡ್ತಿದ್ರಿ ನೀವು? ವರ್ಷಕ್ಕೆ ಎಷ್ಟಾಯ್ತು ಅಲ್ಲಿಗೆ? ನಿಮ್ಮ ಅಡ್ವರ್ಟೈಸ್ಮೆಂಟ್ಗೆ ನನ್ನ ರಾಜ್ಯದ ತೆರಿಗೆ ಹಣವನ್ನು ಬೇರೆ ರಾಜ್ಯದಲ್ಲಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲ ನಿಮ್ಮ ಗ್ಯಾರಂಟಿಗಳಿಗೋಸ್ಕರ, ಎಷ್ಟು ಮಟ್ಟಿಗೆ ಸರಿ? ಈ ಥರದ್ದು ಆಗ್ತಿರ್ತಕ್ಕಂಥದ್ದು ಇವರ ಉದ್ದೇಶ ಇರತಕ್ಕಂಥದ್ದು. ಸರ್, ಇದಕ್ಕೆ ಒಂದು ಪ್ರೊಸೀಜರ್ಸ್ ಇದೆ. ಕಾರ್ಡನ್ನು ಕೊಡಬೇಕಾದ್ರೂ ಒಂದು ಪದ್ಧತಿ ಇದೆ, ಕಾರ್ಡನ್ನು ವಾಪಸ್ ತಗೋಬೇಕಾದ್ರೂ ಪದ್ಧತಿ, ರದ್ದು ಮಾಡಬೇಕಾದ್ರೂ ಪದ್ಧತಿ ಇದೆ. ಆ ಪದ್ಧತಿನೇ ಅನುಸರಿಸದೆ ಇವರು ಏಕಾಏಕಿ ಮಾಡ್ಲಿಕ್ಕೆ ಕೊಟ್ರಲ್ಲ, ಯಾಕೆ? ಉದ್ದೇಶ ಏನು? ವಿಪಕ್ಷಗಳು ಏನು ಹೇಳಲಿಕ್ಕೆ ಬಯಸ್ತಾ ಇವೆ ಹಂಗಿದ್ರೆ? ರದ್ದು ಮಾಡಬೇಕು ಮಾಡಬಾರ್ದು ಸರ್, ಖಂಡಿತವಾಗಿಯೂ ನಾವು ಅರ್ಹರಿಗೆ ಕೊಡಿ. ಯಾವಾಗಲೂ ಪ್ರಶ್ನೆ ಮಾಡ್ಬೋದ್ರಿ ದೇವ್ರ ಸರ್, ಖಂಡಿತವಾಗಿ ನಾವು ಹೇಳ್ತಿದೀವಿ ಅರ್ಹರಿಗೆ ಕೊಡಿ ಅಂತಕ್ಕಂಥದ್ದನ್ನು ಮೊದಲೇನೂ ಹೇಳ್ತಿದೀವಿ, ಇವತ್ತು ಹೇಳ್ತಿದೀವಿ. ನೀವು ಗ್ಯಾರಂಟಿಗಳು ವಿತ್ಡ್ರಾ ಮಾಡ್ಕೊಂಡು, ಯಾಕೆಂದ್ರೆ 5 kg ಅಕ್ಕಿ ಕೊಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಅಲ್ವಲ್ಲ. ಇವ್ರು ಕೊಡ್ತಿರ್ತಕ್ಕಂಥದ್ದು 170 ರೂಪಾಯಿ ಅಷ್ಟೇ. ಅದು 5 kg ಬೆಲೆ ಅಲ್ಲ, ಅದು ನೀವು ಮಾಡ್ಕೊಳ್ಳಿ. ಆದ್ರೆ 5 kg ಕೊಡ್ತಿರ್ತಕ್ಕಂಥದ್ದು ಅಲ್ಲ. ಆದ್ರೂ ಸಹ ಇವರು 13ರಿಂದ 18ರವರೆಗೂ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲಿಲ್ಲ. 13ರಿಂದ 18ರವರೆಗೂ ಎಷ್ಟು ಕಾರ್ಡ್ ಸೇರಿಸೋರು ಅಂತಕ್ಕಂಥದ್ದನ್ನ ಕೊಡ್ಲಿ, ಒಂದು ವೈಟ್ ಪೇಪರಲ್ಲಿ ಕೊಟ್ಬಿಡ್ಲಿ ನೋಡೋಣ ಅಲ್ಲಿಗೆ. ಸರ್, ಖಂಡಿತವಾಗಿ ಹೇಳ್ತೀನಿ, ಇವತ್ತಿನ ದಿವಸ ಈ ಗ್ಯಾರಂಟಿಗಳು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೂಗಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಕೂಗು, ಹರಿಪ್ರಸಾದ್ ಅವ್ರ ಕೂಗು, ಎಲ್ಲ ಶಾಸಕರ ಕೂಗಿದು. ಅವರಿಗೆ ಅನುದಾನಗಳು ಸಿಗ್ತಿಲ್ಲ, ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅಂತ ಕೂಗಾಗ್ತಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಗ್ಯಾರಂಟಿಗಳ ಬಂಡಲ್ ಅಂತ ಕರೆದವರು ಶ್ರೀಯುತ ಚಲುವರಾಯಸ್ವಾಮಿ ಅವರು, ಶ್ರೀಯುತ ಷಡಕ್ಷರಿ ಅವರು, ತಿಪ್ಟೂರು MLA ಅವರು, ಅವ್ರು ಕರೆದಿದ್ದು ನಾವಲ್ಲ. ಇದನ್ನ ಇವ್ರ ಪಕ್ಷದವರೇ ಕೂಗ್ತಾ ಇದ್ದಾರೆ. ಗ್ಯಾರಂಟಿಗಳಿಂದ ರಾಜ್ಯ ಹಾಳಾಗೋಗ್ತಿದೆ, ರಾಜ್ಯದ ಖಜಾನೆ ಬರ್ಬಾದಾಗ್ತಿದೆ ಅಂತಕ್ಕಂಥ ಮಾತನ್ನ ಹೆಜ್ಜೆಗೂ ಹೇಳ್ತಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಹೊರತು ನಾವಲ್ಲ. ನಾವು ಹೇಳ್ತಿರ್ತಕ್ಕಂಥದ್ದು, ನೀವು ಗ್ಯಾರಂಟಿಗಳನ್ನ ಯಾವ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರೋ ಆ ಮಾತನ್ನು ಉಳಿಸ್ಕೊಂಡಿದ್ದೀವೋ. ಅವತ್ತಿನ ದಿವಸ ಯಾಕೆ ಹೇಳ್ಬೇಕಾಗಿತ್ತು ನೀವು? ನೀವು ಇವ್ರಿಗೆ ಮಹದೇವಪ್ಪ ನಿನಗೂ ಫ್ರೀ, ನನಗೂ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅನ್ನೋ ಮಾತನ್ನ ನೀವು ಸಾರ್ವಜನಿಕವಾಗಿ ಹೇಳಿ ಮತ ಪಡೆದ್ಬಿಟ್ಟು 136 ಸೀಟ್ ತಗೊಂಡಲ್ಲ, ಇವತ್ತು ಯಾಕೆ ನೀವು ಯೂಟನ್ ತಗೋತಿದ್ರಿ? ಅಂದ್ರೆ ರಾಜ್ಯ ಏನೇ ಆಗಲಿ ಅದನ್ನ ಈಡೇರಿಸಿ ಅಂತ. ಅಲ್ಲ, ಈಡೇರಿಸಿ ಅನ್ನೋ ಪ್ರಶ್ನೆ ಅಂದ್ರಲ್ಲ ಸರ್. ನೀವು ಯಾಕೆ ಅವತ್ತು ಮಾತು ಕೊಟ್ರಿ? ನೀವು ಏನಪ್ಪ 15 ನೀವು ಬಜೆಟ್ ಅನ್ನು ಕೊಟ್ರಲ್ಲಪ್ಪ ಮುಖ್ಯಮಂತ್ರಿಗಳು, ನಿಮಗೆ ಗೊತ್ತಿರ್ಲಿಲ್ವಾ ಇದು? ಆಯ್ತಲ್ರಿ, 2 ಎಲೆಕ್ಷನ್ ಮುಗೀತಲ್ಲ. ಅಲ್ಲ ಸರಿ, ಅದನ್ನೇ ಹೇಳ್ತಿರೋದು. ಎಲೆಕ್ಷನ್ ದೃಷ್ಟಿಗೆ ಮಾತ್ರ ನಾವು ಮಾಡಿದ್ವಿ, ಆ ತಪ್ಪನ್ನು ತಿದ್ಕೋತೀವಿ ಅಂತ ಸಾರ್ವಜನಿಕವಾಗಿ ಕೇಳ್ಬಿಡ್ಲಿ ಇವರು, ನಾವು ಒಪ್ಕೊಂತೀವಿ. ನಾವು ತಪ್ಪು ಮಾಡಿದೀವಿ, ಹೌದು, ಎಲೆಕ್ಷನ್ ದೃಷ್ಟಿಯಿಂದ ನಾವು ಅಧಿಕಾರಕ್ಕೆ ಬರಬೇಕಾಗಿತ್ತು, ಆ ಕಾರಣಕ್ಕೋಸ್ಕರ ಇದನ್ನು ಮಾಡಿದೀವಿ ಅಂತ ತಪ್ಪನ್ನು ಒಪ್ಕೊಂಡ್ಬಿಡ್ಲಿ, ನಾವು ಖಂಡಿತವಾಗಿ ಸಹಕರಿಸ್ತೀವಿ. ಅದರ ಜೊತೆಗೆ ಪ್ರಶಾಂತ್ ಮತ್ತು ನಾಗರಾಜ್ ಯಾದವ್ ಅನರ್ಹರನ್ನ ಕೈಬಿಡಿ, ಅನರ್ಹರನ್ನ ಕೈಬಿಡಿ, ನಾವಿಬ್ರು ಮಾತಾಡ್ತೀವಿ, ನಾಗರಾಜ್ ಯಾದವ್ ನೀವು ಹೇಳೋದು ಕರೆಕ್ಟು ಅಂತಾರೆ. ಒಂದು ಸಲ ಅನರ್ಹರ ಆ್ಯಂಗಲನ್ನು ಯೋಚನೆ ಮಾಡಿ. BPL ಕಾರ್ಡ್ದಾರರು ಅಂದ್ರೆ ಅನರ್ಹರು ನಾವು ಇಟ್ಕೊಂಡಿದ್ದೀವಿ, ಸವಲತ್ತುಗಳನ್ನು ತಗೊಳ್ತೀವಿ ಅಂತ ಹೇಳ್ತಾರಲ್ಲ, ಯಾರ ಮೇಲೆ ಆರೋಪ ಇದೆಯಲ್ಲ, ಅವ್ರದ್ದು ಆ್ಯಂಗಲ್ ಯೋಚನೆ ಮಾಡಿ. ಅವರ ಮನೆ ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದಿಲ್ಲ, KSRTC ಬಸ್ ಹತ್ತೋದಿಲ್ಲ, KSRTC BMTC ಬಳಸೋದಿಲ್ಲ ಅವರು. ಯಾರು? ಕೆಲವರು ಇದ್ದಾರೆ, ನಾನು ಹೇಳ್ತೀನಿ, ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಅಂತ ಅವಶ್ಯಕತೆ ಇದ್ರೆ ಬಳಸ್ತಾರೆ. ಅವ್ರು ಹತ್ತದಿಲ್ರಿ, ಬಸ್ ಹತ್ತದಿಲ್ಲ, ತಮ್ಮ ಗಾಡಿಗಳಂತ ಓಡಾಡ್ತಾರೆ ಅವರು. ಒಂದ್ ನಿಮಿಷ ಅವ್ರಿಗೆ 2,000 ತಿಂಗಳ ದುಡ್ಡು ಬರ್ತಿಲ್ಲ. ಅವರು ಗೃಹ ಜ್ಯೋತಿ ಬರ್ತಿಲ್ವಾ? ಇಲ್ಲ, ಯಾಕೆ ಬೇಡ ಅಂತಾರೆ ಅವರು. ಬೇಡ ಅಂತ ಬಿಟ್ಟವ್ರ ಕತೆ ಹೇಳ್ತಾ ಇದ್ದೀನಿ ನಾನು. ಗೃಹ ಜ್ಯೋತಿ ಬೇಡಪ್ಪ, ನಾವು ನಮ್ಗೆ ಶಕ್ತಿ ಇದೆ ಅಂತಾರೆ ಅವರು. ನಮ್ಮ ತಿಂಗಳ ಕರೆಂಟ್ ಬಿಲ್ 1,500-2,000 ಬರ್ತಿತ್ತು, ನಾವು ಬಿಲ್ ಕಟ್ಕೋತೀವಿ, ಇದು ಬಡವರಿಗೆ ತಲುಪಲಿ ಅಂತ. ಅದೆಲ್ಲದರ ಬದಲಾಗಿ ಅವರು ಬಯಸೋದು ಅವರ ಮನೆ ಮುಂದಿನ ರೋಡ್ ಸರಿಯಾಗಿರ್ಬೇಕು, ಚರಂಡಿ ಸರಿಯಾಗಿರ್ಬೇಕು ಅಂತ, ಮೂಲಭೂತ ಸೌಕರ್ಯಗಳು ಸರಿ ಇರಬೇಕು ಅಲ್ವಾ? ಮನೆಯಿಂದ ಆಫೀಸಿಗೆ ಹೊರಟ್ರೆ ಕಡಿಮೆ ಟ್ರಾಫಿಕ್ ನಲ್ಲಿ ಆತ ಪ್ರಯಾಣ ಮಾಡಬೇಕು, ಸೇಫ್ ಅಂಡ್ ಕಮ್ ಬ್ಯಾಕ್. ರೋಡ್ ಏನು ಪಾಟ್ ಹೋಲ್ಸ್ ಇಲ್ಲದೆ ಇರೋ ರೋಡ್ನೆಲ್ಲ ಅವನು ಪ್ರಯಾಣ ಮಾಡಬೇಕು. ನೀವು ಒಂದು ಕಡೆ ಅವನಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇಲ್ಲ, ಅವನಿಗೆ ಸಿಗೋ ಸವಲತ್ತುಗಳು ಸಿಗ್ತಾ ಇಲ್ಲ. ಅವನು ಮನೆ ಮುಂದಿನ ರೋಡು ಮೊಳಕಾಲ ತನಕ ನೀರು ನಿಲ್ಲುತ್ತೆ, ಮಳೆಗಾಲ ಅವನ ಅಸಮಾಧಾನಕ್ಕೆ ಒಬ್ಬ ವ್ಯಕ್ತಿ ನನಗೆ ಗ್ಯಾರಂಟಿ ಬೇಡ ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿದಾಗ ಅವನು ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಕಷ್ಟ ಇದ್ರೂ ಪರವಾಗಿಲ್ಲ, ಐ ಕ್ಯಾನ್ ಎಫರ್ಟ್ ಟು ಡೂ ಇಟ್ ಅಂತೇಳಿ ಬಿಟ್ಕೊಟ್ಟಾಗ ಒಂದು ಕಡೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಆದ ಇಟ್ಟಿರ್ತಕ್ಕ ಬೇಡಿಕೆ ರಸ್ತೆ ಚೆನ್ನಾಗಿರಬೇಕು ಅಂತಕ್ಕಂಥ ವಿಚಾರ ಏನು ತಪ್ಪು ಇಲ್ವೇ ಇಲ್ಲ. ದಟ್ ಇಸ್ ಎನಿ ಗವರ್ಮೆಂಟ್, ಹೌ ಮಚ್ ಹಿ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಯುವರ್ ಗ್ಯಾರಂಟಿ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ. ಅವನು ವೀಕೆಂಡ್ ನಲ್ಲಿ ಅವನು ವೀಕೆಂಡ್ ನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಕೊಡಬೇಕಾದ 2,000 ರೂಪಾಯಿ ಟ್ಯಾಕ್ಸ್ ಕಟ್ತಾನ ಅವನು. ಟ್ಯಾಕ್ಸ್ ಕಟ್ತಾರೆ. ಆತ ಒಂದು ವೀಕೆಂಡ್ ನಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಹೋಗಿ ಒಂದು ಹೋಟೆಲ್ ನಲ್ಲಿ ಊಟ ಮಾಡಿದಾಗ ಕಟ್ಟುವ ಟ್ಯಾಕ್ಸ್ ನಲ್ಲಿ ಒಬ್ಬ ಮಹಿಳೆಗೆ 2,000 ತಿಂಗಳದ್ದು ಬರುತ್ತೆ. ಒಂದ್ ನಿಮಿಷ ಅವನೊಂದು ಕಾರ್ ತಗೊಂಡ್ರೆ 8-10 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ತಾನ ಅವನು. ಅವನು ರೋಡ್ ಟ್ಯಾಕ್ಸ್ ಕಟ್ಟೋದು. ನೀವು ಅವನಿಗೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿಟ್ರಿ, ಹೌದಾ? ಒಳ್ಳೆ ರಸ್ತೆ ಇಲ್ಲ, ರಾಜ್ಯ ಸರ್ಕಾರ ಮಾತ್ರ ಬ್ಲೇಮ್ ಮಾಡಕ್ ಹೋಗಬಾರ್ದು. ಯು ಟಾಕ್ ಅಬೌಟ್ ಎಂಟೈರ್ ಸಿಸ್ಟಮ್. ಪೆಟ್ರೋಲ್ ಡೀಸೆಲ್ ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ತಾ, ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ. ಬಟ್ ಯಾರು ಎಷ್ಟು ಜಾನ್ ಮಾಡಿದ್ರೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ, ನಿಮಗೆ ಗೊತ್ತಿದೆ ವಿಚಾರ.
ನಾನು ಹೇಳೋದು ಅಲ್ಲ ನೀವೆಲ್ಲರೂ ಒಟ್ಟಾರೆ ವ್ಯವಸ್ಥೆ ಹೇಳ್ತಾ ಇರ್ತಕ್ಕಂಥ ಒಪ್ತೀನಿ ನಾನು. ಕೇವಲ ರಾಜ್ಯ ಸರ್ಕಾರಗಳ ಬಡವರ ಪರ ಇರಬೇಕು ಅನ್ನೋದ್ರಲ್ಲಿ ದೂಸರ ಮಾತಿಲ್ಲ ರೀ. ಅದ್ರ ಅರ್ಥ ಮಧ್ಯಮ ವರ್ಗದ ಬೆನ್ಮೂಳೆ ಮುರಿಬಾರ್ದು ಅಂತ ನಾನು ವ್ಯವಸ್ಥೆ ಹಾಳು ಮಾಡಬಾರ್ದು. ಇದೊಂದು ಮಾಹಿತಿ ಕೊಟ್ಬಿಡ್ತೀನಿ. ನಾನು ನೋಡಿ ನೀವು ಹೇಳಿದ ಎಲ್ಲವನ್ನೂ ಒಪ್ತೇನೆ ನಾನು. ಒಬ್ಬ ಮಧ್ಯಮ ವರ್ಗ ಇರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ಕಷ್ಟಪಟ್ಟು ನೀನು 30% ಟ್ಯಾಕ್ಸ್ ಕಟ್ತಾ ಇದೆ ಅಂದರೆ ಯು ಹ್ಯಾವ್ ರೈಟ್ ಟು ಆಸ್ಕ್ ವೇರ್ ದ ಮನಿ ಇಸ್ ಗೋಯಿಂಗ್, ನೋ ಡೌಟ್ ಅಬೌಟ್ ಇಟ್. ಯಾಕೆ ಶ್ರೀಮಂತ ಆಗಿದ್ದ ಮಾತ್ರಕ್ಕೆ ಅವ್ನು ಕೇಳಬಾರ್ದು ಅಂತೇನಿಲ್ಲ. ಟ್ಯಾಕ್ಸ್ ಕಟ್ಟೋ ಹಕ್ಕಿದ್ರೆ ದೇಶದಲ್ಲಿ ಆಗಿರ್ತಕ್ಕ ವಿಚಾರಗಳನ್ನ ಪ್ರಶ್ನೆ ಮಾಡೋಕೆ ಹಕ್ಕಿದೆ. ಐ ಅಪ್ರಿಷಿಯೇಟ್ ದ್ಯಾಟ್. ಯಾರು ಟ್ಯಾಕ್ಸ್ ಕಟ್ಟಲ್ವೋ ಅವ್ನಿಗೇನಾದರೂ ಅವ್ನಿಗೆ ಗ್ಯಾರಂಟಿಗಳು ಸಿಗ್ತಾ ಇಲ್ವೋ ಆದರೂ ಕೂಡ ನಾಗರಿಕರಾಗಿ ಪ್ರಶ್ನೆ ಮಾಡೋಕ್ಕೂ ಎಲ್ಲರೂ ಉಳಿಸ್ಕೊಳ್ತಾರೆ ಒಬ್ಬ ನಾಗರಿಕರಾಗಿ. ನಾನು ವಿಚಾರ ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ ಪೊಲಿಟಿಕಲ್ ಗೇಮ್ಸ್ ಅವಶ್ಯಕತೆ ಇಲ್ಲ. ಮೂಲಭೂತ ಸೌಲಭ್ಯಗಳನ್ನು ಎಲ್ಲ ನಾಗರಿಕರಿಗೆ ಸಮಾನವಾಗಿ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ. ನೋಬಡಿ ಕ್ಯಾನ್ ಗೆಟ್ ಅವೇ ಫ್ರಮ್ ದ್ಯಾಟ್. ಈಗ ವಿಚಾರ ಬಂದಿರತಕ್ಕಂಥದ್ದು ಇವ್ರು ಬ್ಲೇಮ್ ಮಾಡ್ತಕ್ಕಂಥದ್ದು ಪೊಲಿಟಿಕಲೈಸ್ ಮಾಡಿದಿರಾ, ನೀವು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಾ ಇದ್ರಿ, ಕಾಂಗ್ರೆಸ್ ಅವ್ರಿಗೆ ಅಲ್ಲಿಗೆ ಹೋಗ್ಬೇಡಿ. ಅಕಾಡೆಮಿಕ್ ಡಿಬೇಟ್ಗೆ ಬರೋಣ. 13 ಲಕ್ಷ ಕಾರ್ಡ್ಗಳನ್ನು ಅವ್ರು ರದ್ದು ಮಾಡಿದಾರಾ? ಸುವರ್ಣ ಟಿವಿಯಲ್ಲಿ 22 ಲಕ್ಷ ಕಾರ್ಡ್ಗಳಂತ ಹಾಕ್ತಾರೆ. ತಪ್ಪು ಮಾಹಿತಿನ ಕೊಡಬೇಡಿ ಮನವಿ ಅಂತ ಮನವಿ ಮಾಡ್ತಾ ಇದ್ದೇನೆ. ಎರಡನೇದು ಹೇಳಬೇಕು ಅಂತಂದರೆ, ಯಾರು ಇನ್ಕಮ್ ಟ್ಯಾಕ್ಸ್ನ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ 1,20,000 ಮೇಲಾಗಿದೆಯೋ ಅವ್ರನ್ನ ತೆಗಿಬೇಕು ಅಂತಕ್ಕಂಥ ನಿಮ್ಮದು ಕೂಡ ಸಹಮತ ಇದೆ. ನಾನು ಬಯಸಿದ್ದೇನೆ, ರಾಜ್ಯದ ಜನಗಳು ಸಹಮತನ ಬೆಳೆಸ್ತಾ ಇದ್ದೀನಿ. ಯಾರು ಸರ್ಕಾರಿ ನೌಕರ ತಗೊಂಡಿರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಏನಾದರೂ ತಪ್ಪು ಮಾಡಿದ್ರು ಕೂಡ ಬಿಡೋ, ಅವ್ನ ಕೆಲಸ ಎಲ್ಲ ಏನೋ ಮಾಡಿದ ಅಂತ ಒಂದು ಮಾನವೀಯತೆ ದೃಷ್ಟಿ ಯೋಚನೆ ಮಾಡ್ಬೋದು. ಸರ್ಕಾರಿ ಎಂಪ್ಲಾಯ್ಮೆಂಟ್ ಇರೋ ತೆಗಿಬೇಕು ಅನ್ನೋದ್ರಲ್ಲಿ ಸಹಕಾರ ರಚನಾತ್ಮಕ ಅಪೋಸಿಷನ್ ನಾನು ಮಾಡಬೇಕು ಅಂತ ಕೇಳ್ತಾ ಇರುವಾಗ ಅಪೋಸಿಷನ್ ರಾಜಕೀಯ ಮಾಡ್ಕೊಂಡು ಸತ್ಯಗಳನ್ನ ಹೇಳ್ಬೇಡಿ, ಅರ್ಧ ಸತ್ಯಗಳನ್ನ ಹೇಳ್ತಾ ಇದ್ದಾರೆ. 1,02,000 ವಿಚಾರಕ್ಕೆ ಸಂಬಂಧಪಟ್ಟ ನಾಗರಾಜ್ ಯಾದವ್, ಲಿಸನ್ ಟು ಮೀ. ತೆರಿಗೆದಾರರು BPL ಕಾರ್ಡ್ಗಳನ್ನು ಹೊಂದಿರಬಾರದು. ಅವರ ಮನೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,000 ಬರಬಾರ್ದು. ಅವರ ಮನೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಲ್ಲ. ಇದೆಲ್ಲವೂ ನನ್ನ ಆರ್ಗ್ಯುಮೆಂಟ್ ಹೌದು. ಅದರ ಜೊತೆಗೆ ಅವನು ತೆರಿಗೆದಾರನಾಗಿರುವ ಕಾರಣಕ್ಕೆ ಅವನಿಗೆ ಅವನದೇ ಆದ ಹಕ್ಕುಗಳಿದ್ದಾವೆ. ಆ ಹಕ್ಕುಗಳನ್ನು ನೀವು ಈಡೇರಿಸಬೇಕು. ಹೌದು. ಒಂದು ನಿಮಿಷ ಒಂದು ಫ್ಯಾಮಿಲಿ ಜೊತೆಗೆ ಹೋಗಿ ಅವನು ಒಂದು ವೀಕೆಂಡ್ನಲ್ಲಿ ಒಂದು ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಒಬ್ರು ಕೂತ್ಕೊಂಡು ಊಟ ಮಾಡ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಬ್ರು ಕೂತ್ಕೊಂಡು ಊಟ ಮಾಡ್ದಂಗೆ ಟ್ಯಾಕ್ಸ್ ಕಟ್ತಾನೆ. ಅವನು ಹೇಳ್ಬೇಕು ಅಂದ್ರೆ ಟ್ಯಾಕ್ಸ್ ಕಟ್ತಾನೆ. ನಾಗರಾಜ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಡಿ. ನಾಗರಾಜ್ ಯಾದವ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಡಿ. ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ. ನಾಗರಾಜ್ ಯಾದವ್ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡ್ರಿ. ನಾಗರಾಜ್ ಯಾದವ್ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ. ದಯವಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ. ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ. GST ಆಲ್ಸೋ ಇನ್ಕ್ರೀಸ್ ಬಿಕಾಸ್ ಆಫ್ ಗ್ಯಾರಂಟೀಸ್. ಗೊತ್ತಾ ನೀವು ಕರ್ನಾಟಕ ರಾಜ್ಯದಲ್ಲಿ ಪರ್ಚೇಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ. ಗ್ಯಾರಂಟಿ ಇತ್ತು ಅಲ್ಲಿ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಯ್ತು GST, ಅಲ್ಲಿ ಗ್ಯಾರಂಟಿ ಇತ್ತು. ನಾಗರಾಜ್ ಯಾದವ್ ಇದರಲ್ಲಿ 2 ಭಾಗ ಇದಾವೆ. ಒಂದು, ಸರ್ಕಾರದ ಖಜಾನೆಗೆ ಎಷ್ಟು ಬರ್ತಾ ಇತ್ತು, ಎಷ್ಟು ಬರ್ತಾ ಇದೆ ಅನ್ನುವಂಥದ್ದು ಒಂದು. ಅದರಿಂದ ಜನಸಾಮಾನ್ಯರಿಗೆ ಎಷ್ಟು ಸಿಗ್ತಾ ಇತ್ತು, ಎಷ್ಟು ಸಿಗ್ತಾ ಇದೆ ಅನ್ನೋದು ಒಂದು. ಏನು ಸಿಗ್ತಾ ಇತ್ತು, ಏನು ಸಿಗ್ತಾ ಇದೆ ಅನ್ನೋದು ಕೂಡ because they are getting 5,000 to 6,000 rupees every month to a BPL family. That should be appreciated. ಕರ್ನಾಟಕದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿತ್ತು, ಎಷ್ಟು ಇದೆ? ನೋಡಿ ಕ್ಯಾಪಿಟಲ್ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾನು ಸರಳಗೊಳಿಸಿ ಹೇಳ್ತಾ ಇದ್ದೀನಿ. ರಸ್ತೆಗಳು, ಚರಂಡಿಗಳು, ಆಸ್ಪತ್ರೆಗಳು, ಪೊಲೀಸ್ ಸ್ಟೇಷನ್ಗಳು, ಈ ರೀತಿಯಾದಂತಹ ಅಸೆಟ್ ಕ್ರಿಯೇಷನ್ ಎಷ್ಟು ಖರ್ಚು ಮಾಡಲಾಗ್ತಾ ಇತ್ತು, ಎಷ್ಟು ಈ ಬಜೆಟ್ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಮಾಡಿದ ಬಜೆಟ್ ಅಲ್ಲಿ 3,71,000 ಕೋಟಿ ಬಜೆಟ್ ಮಾಡಿದಾಗ 1,20,000 rupees kept for a development of the state of Karnataka or capital investment ಅಂತ ಮಾತು ಹೇಳ್ತಾ ಇದ್ದೀನಿ. 52,000 ಕೋಟಿಗಳನ್ನ ನಾವು ಗ್ಯಾರಂಟಿಗಳೇ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಮಿಕ್ಕಿದ ದುಡ್ಡು ನಾವು ಆಬ್ಲಿಗೇಟರಿ ಎಕ್ಸ್ಪೆಂಡಿಚರ್ 1,20,000 rupees for infrastructure development capital 1,20,000 ಕೋಟಿ ರೂಪಾಯಿಗಳು. ಗ್ಯಾರಂಟಿ ಹೆಂಗ್ರಿ ಅದು ಕ್ಯಾಪಿಟಲ್ ಗ್ಯಾರಂಟಿ 52,000 is different. 1,20,000 ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಅವ್ರು ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ನಾನು ಸಮಯ ಕೊಡ್ತೀನಿ. 3 ನಿಮಿಷ ಟೈಮ್ ತಗೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ನೀವು ಮತ್ತೊಮ್ಮೆ ನೀವು ಹೇಳಿದ್ರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ.
1,20,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ, ಅದನ್ನ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಅಂತ ಹೇಳಿದ್ರಿ. 52,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ 1,20,000 ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿರ್ತಕ್ಕಂಥ ವಿಚಾರ. ಉಳಿದಂತ ದುಡ್ಡುಗಳನ್ನ 3,70,000 ಉಳಿದದ್ನ ಆಬ್ಲಿಗೇಟರಿ ಎಕ್ಸ್ಪೆಂಡ್ ಸ್ಯಾಲರೀಸ್ಗೆ ಇದು ತಪ್ಪಾಗಿದ್ರೆ ಕ್ಷಮೆ ಕೊಡ್ತೀರಿ. 100%. ಒಂದು ಬ್ರೇಕ್ ತಗೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.